ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ಆಂಟಿ ಮನೆಗೆ ಹೋಗ್ತಾ ಇದ್ದೇನೆ. ತುಂಬ ಟೈಮ್ ಆಯಿತು ಆಂಟಿ ಮನೆಗೆ ಹೋಗದೆ. ಇಲ್ಲಿ ನಮ್ಮನೆ ಹೊಸ ಮನೆ ಆದ ಶಿಫ್ಟ್ ಆಗಿದ ನಂತರ ಹೋಗಲೇ ಇಲ್ಲ. ತುಂಬ ಕಾಯ್ತಿದ್ದಾರೆ, ತುಂಬ ಟೈಮಿಂದ ಹೇಳ್ತಿದ್ದಾರೆ ಮನೆಗೆ ಬಂದೇ ಇಲ್ಲ, ಬರಬೇಕೊಮ್ಮೆ ಬರ್ಬೇಕಂತ ಹೇಳಿ. ಹಾಗೆ ನಾನು ಇವತ್ತು ಆಂಟಿ ಮನೆಗೆ ಹೋಗ್ತಾ ಇದ್ದೇನೆ, ತಾಯಿಯ ತಂಗಿ ಮನೆಗೆ. ತುಂಬ ಕ್ಯೂರಿಯಾಸಿಟಿಲಿ ಹೋಗ್ತಾ ಇದ್ದೇನೆ ಆಯಿತಾ. ಹಾಗೆಯೇ ಅಲ್ಲಿಂದ ನಾನು ಒಂದು ಸೂಪರ್ ಆಗಿರುವಂತಹ ಸಿನಿಮೆ ಎಲ್ಲ ಶೂಟಿಂಗ್ ಮಾಡೋ ಒಂದು ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಸೂಪರ್ ಆಗಿದೆ, ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋಗೆ ಹೋಗೋಣ, ಯಾವ ಥರ ಇದೆ ಇವತ್ತಿನ ಬ್ಲಾಗ್ ಅಂತ ನೋಡುವ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಆಂಟಿ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ಇಲ್ಲಿ ಆತೂರಿಗೆ ಹೋಗ್ತಾ ಇರೋದು ಆಂಟಿ ಮನೆಗೆ. ನನ್ನ ಕಸಿನ್ ಎಲ್ಲ ಇದರಲ್ಲಿ, ಹಾಗಾಗಿ ಹೋಗ್ತಾ ಇದ್ದೇನೆ. ಒಬ್ಳಿಗಿದ್ದಾಳೆ, ಮತ್ತೊಬ್ಳು ಗೊತ್ತಿಲ್ಲ, ಬರ್ತಾಳಂತ ಕಾಣುತ್ತೆ. ನೋಡುವ. ನಾನು ನನ್ನಮ್ಮ ಮತ್ತು ಮಗಳೆಲ್ಲ ಹೊರಟು ರೆಡಿಯಾಗಿದ್ದೇವೆ. ಅಲ್ಲಿದ್ದಾರೆ ನೋಡಿ, ಆಟೋಗೆ ಗಾಡಿಗೆ ವೈಟ್ ಮಾಡ್ತಿದ್ದಾರೆ. ಇನ್ನು ಆಟೋದಲ್ಲಿ ಹೋಗೋದು ಅಷ್ಟೇ. ಆಟೋದವ್ರು ಕೂಡ ಅಷ್ಟೊತ್ತಿಗೆ ಬಂದರು. ಹಾಗೆ ನಾವು ಉಪ್ಪಿನಂಗಡಿ ಟೌನಿಗೆ ಹೋಗ್ತಾ ಇದ್ದೇವೆ. ನಾವು ಇವಾಗ ಒಬ್ಬರಿಗೆ ಉಪ್ಪಿನಂಗಡಿ ಟೌನಿಗೆ ಹೋದ ನಂತರ ಅಲ್ಲಿಂದ ನಾವು ಆತೂರಿಗೆ ಹೋಗ್ತಾ ಇರೋದು ಆಂಟಿ ಮನೆಗೆ. ನಾವು ಒಬ್ಬರಿಗೆ ಹೋದಾಗ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಳ್ಳುವ ಅಂತೇಳಿ ನಾವು ಸವಿತಾಸ್ಗೆ ಹೋದ್ವಿ ಆಯ್ತಾ. ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಳ್ಳುವ ಅಂತ ಹೇಳಿ. ಹಾಗೆ ನೋಡಿ ತಗೊಳ್ತಿರುವಾಗ ನಿಮಗೆ ಇಲ್ಲಿ ಕಾಣ್ತಾ ಇದೆಯಾ, ಹೋಳಿಗೆ ಇಟ್ಟಿದ್ದಾರೆ, ಕಾಯಿ ಹೋಳಿಗೆ. ನಂಗೆ ತುಂಬ ಇಷ್ಟ ಆಯ್ತಾ, ನಂಗೆ ತುಂಬ ಇಷ್ಟಪಟ್ಟು ತಿಂತೇನೆ. ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಕಾಯಿ ಹೋಳಿಗೆ ತಿನ್ನಲಿಕ್ಕೆ. ಹಾಗೆ ನಾನು ಅಲ್ಲಿ ನನಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನಂತರ ಪಕ್ಕದಲ್ಲಿರುವಂತಹ ಸವಿತಾಸಿಗೆ ಹೋದ್ವಿ. ಅಲ್ಲಿ ಏನಾದರೂ ಜ್ಯೂಸ್ ಐಸ್ ಕ್ರೀಮ್ ಏನಾದರೂ ತಿನ್ನುವ ಅಂತೇಳಿ. ಅಮ್ಮ ಕೂಡ ಇದ್ದಾರಲ್ಲ, ಯಾವತ್ತೂ ಕೂಡ ಹೋಗೋದಿಲ್ಲ ಅಂತೇಳಿ ಅಮ್ಮ ನಾನು ಕರ್ಕೊಂಡು ನಾನು ಇಲ್ಲಿಗೆ ಹೋದಾಯ್ತಾ ಸವಿತಾಸಿಗೆ. ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದೇನೆ, ನಿಮ್ಮ ಜೊತೆ ಶೇರ್ ಮಾಡಿದೆ ನಾನು ಬಂದಿರೋದು. ಹಾಗೆ ಏನಾದರೂ ಫುಡ್ ಏನಾದರೂ ಆರ್ಡ್ರ್ ಮಾಡುವ ಅಂತ ಹೇಳಿ ನಾವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಏನು ಫುಡ್ಡು ತಗೊಳ್ಳೋದು ಅಂತ ಹೇಳಿ. ನನಗೆ ಏನಾದರೂ ನಾನೇನಾದರೂ ಜ್ಯೂಸ್ ಐಟಮ್ ಕುಡಿಯುವ ಅಂತ ಹೇಳಿ ಬಂದೆ. ಹಾಗೆ ನಾನು ಅಲ್ಲಿ ಪನ್ನೀರ್ ಪಿಜ್ಜಾ ಹಾಗೆಯೇ ಮಸಾಲೆ ಪುರಿ ಆರ್ಡ್ರ್ ಮಾಡಿದ್ದೆ. ನಾನಿಲ್ಲಿ ಪನ್ನೀರ್ ಪಿಜ್ಜಾ ನೋಡಿ ತುಂಬ ಚೆನ್ನಾಗಿತ್ತು ಆಯಿತಾ. ನಾನು ಸ್ಮಾಲ್ ತಗೊಂಡದ್ದು 200 ರುಪೀಸ್ ಏನೋ ಪ್ರೈಸ್. ಮಸಾಲೆ ಪುರಿಗೆ 35 ರುಪೀಸ್ ಏನೋ ಇದೆ. ನನಗೆ ಪಿಜ್ಜಾ ತುಂಬ ಇಷ್ಟ ಆಯ್ತು ಆಯಿತಾ. ತುಂಬ ಚೀಸಿಯಾಗಿತ್ತು. ಹಾಗೆಯೇ ಪನ್ನೀರ್ ಅದರಿಂದ ನನಗೆ ಹೇಳ್ದಲ್ಲ, ನಂಗೆ ಪನ್ನೀರ್ ತುಂಬ ಇಷ್ಟ ಅಂತ ಹೇಳಿ. ಸಖತ್ತಾಗಿತ್ತು ಪಿಜ್ಜಾ ಮಾತ್ರ. ಹಾಗೆ ಅದ್ರ ಜೊತೆ ನಾನು ಫ್ಯಾಷನ್ ಫ್ರೂಟ್ ಇದು ಮೊಜಿಟೋ ಆರ್ಡ್ರ್ ಮಾಡಿದೆ, ಮತ್ತು ಫಲೂದಾ ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡಿದೆ ಆಯಿತಾ. ನಾನು ಪನ್ನೀರ್ ಪಿಜ್ಜಾ ಇಲ್ಲಿ ತನಕ ಟೇಸ್ಟ್ ಮಾಡಿಲ್ಲ, ತಿಂದಿರಲಿಲ್ಲ. ಯಾವತ್ತಾದ್ರೊಮ್ಮೆ ತಿನ್ನಬೇಕಂತ ಇತ್ತು, ಹಾಗೆ ಇವತ್ತು ತಿಂತಾ ಇದ್ದೇನೆ ಆಯಿತಾ. ನಾನಿವಾಗ ಸ್ಪೂನಲ್ಲಿ ತಿಂತಾ ಇದ್ದೇನೆ. ನಾನು ಸ್ಪೂನಲ್ಲಿ ತಿಂತಾ ಇದ್ದೇನೆ ಅಂತೇಳಿ ನೀವೇನು ಅಂದ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಾನು ಅಲ್ಲಿಗೆ ಕ್ಲಿಪ್ ಹಾಕಿದ್ರಿಂದ ಹಾಗೆಯೇ ಡೈರೆಕ್ಟಾಗಿ ನನಗೆ ಹಾಗೆ ಕಚ್ಚಿ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ಪೂನಲ್ಲಿ ತಿಂತಾ ಇರೋದಾಯ್ತಾ. ಹಲ್ಲಿಗೆ ಕ್ಲಿಪ್ ಹಾಕಿರುವವರಿಗೆ ಗೊತ್ತಿರುತ್ತೆ ಅದರ ಕಷ್ಟ. ತಿನ್ನಲಿಕ್ಕೆ ತುಂಬ ಕಷ್ಟ ಆಗೋದು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನನಗೆ ಇವಾಗ ಗೊತ್ತಾಗ್ತಾ ಇದೆ. ಬಟ್ ಇವಾಗ ಪೇಯ್ನ್ ಏನು ಅಷ್ಟಿಲ್ಲ ಆಯಿತಾ.
ಪೇಯ್ನ್ ಇಲ್ಲ. ಬಟ್ ಏನು ಗೊತ್ತಾ, ತಿನ್ನಲಿಕ್ಕೆ ಸ್ವಲ್ಪ ಆಚೀಚೆ ಹೆಚ್ಚು ಕಡಿಮೆ ಕಷ್ಟ ಆಗೋದಷ್ಟೇ, ಬೇರೇನಿಲ್ಲ. ಇವಾಗ ನನಗೆ ತುಂಬ ಖುಷಿ. ನಾನು ಹೇಳಿದಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಯಾಕಪ್ಪ ನಾನು ಹಾಕಿದ್ದೇನೆ ಅಂತೇಳಿ. ಆವಾಗ ನನಗೆ ಹಾಗೇ ಆಗಿತ್ತು, ಹಲ್ಲು ತೆಗಿತಾರಲ್ಲ, ಸೊ ಆ ಟೈಮಲ್ಲಿ. ಬಟ್ ಇವಾಗ ಓಕೆ, ಐ ಆಮ್ ಫೈನ್, ಅಲ್ಹಮ್ದುಲಿಲ್ಲ. ಇನ್ನು ನೋಡುವ ಯಾವ ಥರ ಎಲ್ಲ ಇದೆಯೇ, ಹೇಗೆಲ್ಲ ಇದೆಯಾ ಅಂತೇಳಿ. 1 ಇಯರ್ ತನಕ ಕ್ಲಿಪ್ ಹಾಕಲಿಕ್ಕೆ ಹೇಳಿದಾರಲ್ಲ, ಸೊ ಇನ್ನೂ ಕೂಡ ಟೈಮ್ ಇದೆ. 1 ಮಂತ್ ಕೂಡ ಆಗಿಲ್ಲಲ್ಲ, ಸೊ ಹಾಗೆ ನೋಡಿಲ್ಲಿ ಅಮ್ಮೆಲ್ಲ ಇಲ್ಲೇ ಟೇಸ್ಟ್ ನೋಡ್ತಾ ಇದ್ದಾರೆ. ಅಮ್ಮನಿಗೆ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ ಆಯಿತಾ, ಹಾಗಾಗಿ ನಾನು ಮಸಾಲೆ ಪುರಿ ಆರ್ಡ್ರ್ ಮಾಡಿರೋದು. ಫಲೂದ ಕೂಡ ತುಂಬ ಚೆನ್ನಾಗಿತ್ತು. ಕೆಲವೊಂದು ಕಡೆ ಫಲೂದ ಚೆನ್ನಾಗಿ ಬರೋದಿಲ್ಲ, ನಂಗೆ ಇಷ್ಟ ಆಗೋದಿಲ್ಲ. ನಾನು ಒಂದು ಸರ್ತಿ ಯಾವುದು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಫಲೂದ ಯಾವುದೋ ಒಂದು ಕಡೆ ಆರ್ಡ್ರ್ ಮಾಡಿದ್ದೆ, ಯಾವುದೊಂದು ಹೋಟೆಲಲ್ಲಿ. ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಬಟ್ ಇವಾಗೇನು ಗೊತ್ತಾ, ಇಲ್ಲಿ ತುಂಬ ಚೆನ್ನಾಗಿತ್ತು ಫಲೂದ. ಅಮ್ಮ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಿದ್ರು. ಹಾಗೆ ನೋಡಿ ಫಲೂದ ಮಾತ್ರ ಪಾಸ್, ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಇಲ್ಲಿ ನಾವು ಫುಡ್ಡೆಲ್ಲ ಮಾಡ್ತಾ ಇದ್ದೇವೆ. ನೀವು ಕೂಡ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಫುಡ್ಡೆಲ್ಲ, ಆಯಿತಾ. ಹಾಗೆ ಫುಡ್ಡೆಲ್ಲ ಮಾಡಿದ ನಂತರ ಬಿಲ್ಲೆಲ್ಲ ಪೇ ಮಾಡಿ ಬಂದಾಯಿತು. ಇನ್ನೂ ಆಂಟಿ ಮನೆಗೆ ಹೋಗಬೇಕು. ಆಲ್ರೆಡಿ ಲೇಟ್ ಆಗಿತ್ತು. ಅಮ್ಮ ಹೇಳಿದರು ಏನಾದರೂ ಊಟ ಏನಾದರೂ ಮಾಡುವ ಅಂತೇಳಿ. ನಾ ಹೇಳಿದೆ ಯಾವತ್ತೂ ಕೂಡ ಊಟ ಮಾಡ್ತಲ್ಲ, ಇವತ್ತೇನಾದರೂ ಈ ಥರದ್ದು ತಿನ್ನುವ ಅಂತೇಳಿ ಕರ್ಕೊಂಡು ಬಂದಿದ್ದಾಯ್ತಾ ಅಮ್ಮ ನಾನು. ಹಾಗೆ ನೋಡಿ ಮಗಳಿಲ್ಲಿ ಜ್ಯೂಸ್ ಎಲ್ಲ ಕುಡ್ದ ನಂತರ ಅದರಲ್ಲಿ ಐಸ್ ಕ್ಯೂಬ್ ಇರುತ್ತಲ್ಲ, ಅದನ್ನು ಕುಡಿತಾ ಇದ್ದಲ್ಲ ಆಯಿತಾ. ಐಸ್ ನೀರನ್ನು ಬೇಕಾದದನ್ನು ಕುಡಿಯೋದಿಲ್ಲ, ಬೇಡದನ್ನು ಜಾಸ್ತಿ ಕುಡಿತಾಳೆ. ಹಾಗೆ ನೋಡಿ ನಾವು ಆಂಟಿ ಮನೆಗೆ ರೀಚ್ ಆದ್ವಿ. ಅಲ್ಲಿ ನಮಗೆ ಜ್ಯೂಸ್ ಎಲ್ಲ ಕೊಟ್ಟರು, ಹಾಗೆ ಕುಡಿತಾ ಇದ್ದೇನೆ. ಆಂಟಿ ಮನೆಗೆ ಬಂದರೆ ನನ್ನ ತಾಯಿ ಮನೆಗೆ ಹೋದಾಗೆ ಫೀಲ್ ಆಯ್ತಾ. ನಮಗೆ ಇಷ್ಟ ಬಂದಾಗೆ ಇರ್ಬೋದು. ಸೊ ಹಾಗಾಗಿ ಜ್ಯೂಸ್ ಎಲ್ಲ ಕುಡ್ದ ನಂತರ ಸ್ವಲ್ಪ ರೆಸ್ಟ್ ತೆಗೆದು ನಂತರ ಆಂಟಿ ಏನೆಲ್ಲ ಮಾಡಿದಲ್ಲ ಅಂತೇಳಿ ಕಿಚನಿಗೆ ಹೋಗಿ ಸ್ವಲ್ಪ ನೋಡಿಕೊಂಡು ಪಲ್ಯ, ಹಾಗೆಯೇ ಹಾಗಲಕಾಯಿ ಬೀನ್ಸ್ ಪಲ್ಯ, ಹಾಗಲಕಾಯಿ ಗಸಿ, ಹಾಗೆಯೇ ಫಿಶ್ ಫ್ರೈ ಎಲ್ಲ ಮಾಡಿದ್ಲು. ಹಾಗೆ ಅದನ್ನೆಲ್ಲ ಊಟ ಮಾಡಿದೆ. ಹಾಗೆ ಸ್ವಲ್ಪ ಹೊತ್ತಾದ ನಂತರ ಚಹಾ ಕುಡ್ಲಿಕ್ಕೆ ರೆಡಿ ಆದೈತೆ. ಹಾಗೆ ನೋಡಿ ನಾನು ಚಹಾ ಕುಡಿಯುವಾಗ ಹಲ್ಲಿಗೆ ಕ್ಲಿಪ್ ಹಾಕಿದಲ್ಲ, ಗಟ್ಟಿದ್ದೇನು ಚಕ್ಕುಲಿ ಆ ಥರದ್ದೇನು ತಿನ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೇಕ್ ತಂದಿಟ್ಲು ಕಸಿನ್, ಹಾಗೆ ಅದನ್ನು ತಿಂದೆ. ಹಾಗೆ ರಾತ್ರಿ ಹೊತ್ತಿಗೆ ಗೀ ರೈಸ್ ಮತ್ತು ಚಿಕನ್ ಕರಿ ಮಾಡಿದ್ರು, ಅದನ್ನು ಕೂಡ ತಿಂದೆ. ಹಾಗೆ ನೆಕ್ಸ್ಟ್ ಡೇ ನಾವಿವತ್ತು ನಾನು ಹೇಳಿದಲ್ಲ ಮೂವಿ ಎಲ್ಲ ಶೂಟಿಂಗ್ ಮಾಡುವ ಪ್ಲೇಸಿಗೆ ನಾವು ಹೋಗ್ವಿ ಅಂತೇಳಿ, ಇಲ್ಲಿಗೆ ನಾವು ಹೋಗಿದ್ದಾಯ್ತಾ. ಕೊಯ್ಲಾ ಫಾರಮ್ ಹಿಲ್ಲಿಗೆ ನಾವು ಹೋಗ್ತಾ ಇರೋದು. ತುಂಬ ಜನರಲ್ಲಿ ಬರ್ತಾರಾಯ್ತಾ, ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವಾಗ ಔಟ್ಸೈಡ್ ಅವರಿಗೆ ಬೇಕಾಬಿಟ್ಟು ಇಲ್ಲಿಗೆ ಯಾರಿಗೆ ಕೂಡ ಬರಲಿಕ್ಕೆ ಪರ್ಮಿಷನ್ ಇಲ್ಲ ಅಂತೆ, ಬ್ಯಾನ್ ಮಾಡಿದಾರಂತೆ. ವಿಡಿಯೋಸ್ ಫೋಟೋಸ್ ಏನು ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಏನು ಗೊತ್ತಾ, ಜಾನುವಾರೆಲ್ಲ ಇದೆಯಾಯ್ತಾ, ಸಾಕು ಪ್ರಾಣಿ ಅಂದರೆ ದನ ಕರು ಎಲ್ಲ ಇದೆಯಂತೇಳಿ ಸಾಕ್ತಾರಂತೆ, ಮತ್ತು ಹಂದಿ ಎಲ್ಲ ಸಾಕ್ತಾರಂತೇಳಿ, ನಂಗೆ ಗೊತ್ತಿಲ್ಲ. ನಾವು ಅಲ್ಲಿಗೆಲ್ಲ ಹೋಗಿಲ್ಲ. ನಾವಿಲ್ಲಿ ಪ್ಲೇಸ್ ಮಾತ್ರ ವ್ಯೂಸ್ ಎಲ್ಲ ನೋಡುವ, ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡುವ, ಹಾಗೆ ನಾವಿಲ್ಲಿ ಬಂದಿರೋದು. ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ಪ್ಲೇಸ್ಗೆ ಬರ್ಬೇಕಂತೇಳಿ. ನಾನು ಮ್ಯಾರೇಜ್ ಆಗುವ 4 ಇಯರ್ ಮುಂಚೆ ನಾ ಇಲ್ಲಿಗೆ ಬಂದಿದ್ದೆ. ತುಂಬ ಚೆನ್ನಾಗಿತ್ತು ವ್ಯೂಸ್. ಸೊ ಹಾಗಾಗಿ ನಾನು ಬರ್ತಿರೋದು ನನ್ನ ಮಗಳನ್ನ ಕರ್ಕೊಂಡಾಯ್ತಾ. ತುಂಬ ಚೆನ್ನಾಗಿ ನೋಡಿ ಈ ಪ್ಲೇಸ್ ಇದೆಯಲ್ಲ, ಈ ಥರದ್ದು ತುಂಬ ಎಲ್ಲ ಕಡೆ ಕೂಡ ಇದೇ ರೀತಿ ಇದೆಯಾಯ್ತಾ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಮೂವಿ ಎಲ್ಲ ಶೂಟಿಂಗ್ ಮಾಡಲಿಕ್ಕೆ ಬರ್ತಾರಂತೆ. ಹಾಗೆ ನೋಡಿ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮನೆಯಿಂದಾನೇ ಕಾಫಿ ಹಾಗೆಯೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ, ಅದನ್ನೇ ಕುಡಿಲಿಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೇವೆ ಆಯ್ತಾ. ಫಸ್ಟಿಗೆ ಪ್ಲ್ಯಾನ್ ಮಾಡಿದ್ದು ನಾನು ಒಬ್ಬರಿಗೆ ಹೋಗಿದ್ದೆ, ನನಗೆ ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕಿತ್ತು. ಕಸಿನ್ ಹತ್ರ ಹೇಳಿದೆ ಎಲ್ಲ ಪ್ರಿಪೇರ್ ಮಾಡು ಅಂತ ಹೇಳಿ. ಹಾಗೆ ನಾವು ಅಲ್ಲಿಂದ ಕ್ಲಿನಿಕ್ಕಿಗೆ ಹೋಗಿ ಬರುವಾಗ ಗಟ್ಟಿ ನಿದ್ರೆ ಅಲ್ಲಿದ್ರಾಯ್ತಾ. ಇವರು ಮರ್ತೋಗಿದ್ದದ್ದು ಇಲ್ಲಿಗೆ ಹೋಗ್ಲಿಕ್ಕಿದೆಯಾ ಅಂತೇಳಿ. ಹಾಗೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ದು ಫೈಲ್ ಆಯಿತು. ಮತ್ತು ಮನೆಯಲ್ಲಿ ಏನೆಲ್ಲ ಇದೆಯೋ ಅದನ್ನೇ ತಂದ್ವಿ ಆಯಿತಾ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಂದ್ವಿ ಆಯಿತಾ. ತುಂಬ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಆಯಿತಾ. ನಾವು ಸಂಜೆ ಹೊತ್ತಲ್ಲಿ ಹೋಗಿರೋದಾಯ್ತಾ. ಒಂದು 4:15 ಗಂಟೆ ಅಷ್ಟೊತ್ತಿಗೇನೋ ಹೋಗಿರೋದು. ಬರುವಾಗ 6 ಗಂಟೆ 6:30 ಗಂಟೆನೋ ಆಗಿದೆ. ತುಂಬ ಚೆನ್ನಾಗಿತ್ತು. ತುಂಬ ಜನರು ಇಲ್ಲಿಗೆ ಬರ್ತಾರಂತೆ, ಮತ್ತು ಶೂಟಿಂಗ್ ಎಲ್ಲ ಆಗ್ತದಂತೆ ಇಲ್ಲಿ. ಫಿಲ್ಮ್ ಇದ್ದಿದ್ದೆಲ್ಲ ಎಲ್ಲ ಸಾಂಗ್ಸ್ ಎಲ್ಲ ಹಾಗೆ ಹೀಗೆ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಕೂಡ ಇಲ್ಲಿ ಮಾಡ್ತಾರಂತೆ ಬಂದು.
ಹಾಗೆ ನಾವು ಕೂಡ ಬಂದಿದ್ದೇವಲ್ಲ, ಸೊ ನಾವು ಕೂಡ ವಿಡಿಯೋಸ್ ಫೋಟೋಸ್ ಎಲ್ಲ ಇಲ್ಲಿ ತೆಗಿತಾ ಇದ್ದೇವೆ. ಅಮ್ಮ ಆಂಟಿ ಎಲ್ಲ ಬಂದಿದ್ರಾಯ್ತಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ. ಒಂದು ಸಂಜೆ ಹೊತ್ತಾದ್ರಿಂದ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ನೋಡಿ ಅಂತೆ. ತುಂಬಾ ಪ್ಲೇಸ್ ಇದೆಯಾಯ್ತಾ ಈ ತರದ್ದು. ಸ್ವಲ್ಪ ಮುಂದೆ ಹೋದ್ರೆ ಜಾನುವಾರೆಲ್ಲ ಸಿಗುತ್ತಂತೆ ನೋಡ್ಲಿಕ್ಕೆ. ಬಟ್ ನಾವ್ ಅಲ್ಲಿಗೆಲ್ಲ ಹೋಗಿಲ್ಲ. ಒಂದು ಸಂಜೆ ಹೊತ್ತಾದ್ರಿಂದ ಕುಡುಕ್ರು ಹಾಗೆ ಹೀಗೆ ಅಂತ ಬರ್ತಾರಂತ ಹೇಳಿದ್ರು, ಒಳ್ಳೇದಲ್ಲ ಪ್ಲೇಸ್ ಅಂತ ಹೇಳಿ ಒಂದ್ ಸಂಜೆ ಹೊತ್ತಲ್ಲಿ ಎಲ್ಲ. ಮತ್ತೆ ಇವಾಗ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದ್ರು ಕೂಡ ಉಂಟಲ್ಲ, ಹಾಲ್ ಮಾಡ್ಲಿಕ್ಕೆ ಎಷ್ಟೋ ಮಂದಿ ಇರ್ತಾರಲ್ಲ. ಸೊ ಹಾಗಾಗಿ ಇರ್ಬೋದೇನೋ, ಬಟ್ ನಾವು ಅದ್ರ ಬಗ್ಗೆ ನಾ ಹೇಳಕ್ ಹೋಗಲ್ಲ. ಬಟ್ ನಾವು ಬಂದಿದಾವಲ್ಲ, ನಾವ್ ಎಷ್ಟು ಬೇಕೋ ಅಷ್ಟು ವಿಡಿಯೋಸ್ ಫೋಟೋಸ್ ತಗೊಂಡ್ವಿ, ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಇತ್ತು ಇಲ್ಲಿ. ಸೊ ಹಾಗಾಗಿ ನಾವಿಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇವೆ ಆಯ್ತಾ. ತುಂಬಾ ಚೆನ್ನಾಗಿರುವಂತ ವ್ಯೂ, ಎಲ್ರು ಕೂಡ ಒಮ್ಮೆ ವಿಸಿಟ್ ಮಾಡ್ಬೇಕಾದ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ನಾವಲ್ಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಂತರ ನಾವು ಅಲ್ಲಿಂದ ಮನೆ ಕಡೆ ಹೋರಾಡ್ಲಿಕ್ಕೆ ರೆಡಿ ಆದ್ವಿ ಆಯ್ತಾ. ನಿಮಗ್ ಕೂಡ ಈ ಪ್ಲೇಸ್ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಯಾರೆಲ್ಲ ಈ ಪ್ಲೇಸಿಗೆ ಹೋಗಿದ್ದೀರಿ, ಯಾರಿಗೆಲ್ಲ ಈ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ, ನಂಗೆ ಕಾಮೆಂಟ್ ಮಾಡಿ. ಹಾಗೇನೆ ನೀವು ಎಲ್ರು ಎಲ್ಲಿಂದೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಾ ಅಂತ ಹೇಳಿ ಅದನ್ನು ಕೂಡ ನಂಗೆ ಕಾಮೆಂಟ್ ಮಾಡಿ ಆಯ್ತಾ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹಾಗೇನೆ ಈ ಪ್ಲೇಸ್ ಎಲ್ಲಿ ಬರುತ್ತಂತ ಹೇಳಿದ್ರೆ ಉಪ್ಪಿನಂಗಡಿ ಪ್ಲೇಸ್ ಅಲ್ಲಿ ಬರುತ್ತೆ. ಉಪ್ಪಿನಂಗಡಿ ಆತೂರು ಕೊಯ್ಲ ಅನ್ನುವ ಪ್ಲೇಸ್ ಅಲ್ಲಿ ಬರುತ್ತೆ, ಕಡಬ ತಾಲೂಕ್ ಆಯ್ತಾ. ಇಲ್ಲಿ ಎಲ್ಲಿ ಅಂತ ಅಂದ್ರೆ ಇಲ್ಲಿ ಅವರಿಗೆ ಗೊತ್ತಿರ್ಬೋದು, ಬಟ್ ಬೇರೆ ಕಡೆಯಿಂದೆಲ್ಲ ನೋಡುವವರಿಗೆ ಗೊತ್ತಿರೋದಿಲ್ಲಲ್ಲ. ಅವ್ರಿಗೆ ಏನಾದ್ರು ರೀಲ್ಸ್ ಫೋಟೋಸ್ ಏನಾದ್ರು ಮಾಡ್ಬೇಕಾದ್ರೆ ಅಂತ ಹೇಳಿ ನಾನು ಇಲ್ಲಿದ್ದು ಲೊಕೇಶನ್ ಹೇಳಿದಾಯ್ತಾ. ಸೊ ಹಾಗೆ ಇವತ್ತಿನ ಡೇ ನಾವು ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಕೂಡ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು, ಬೈ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೇನೆ.